ಎಪಿಸೋಡ್ 50 ಗಿಫ್ಟ್ಗಳ ಜೊತೆ ಮುತ್ತುಗಳು. ಎಲ್ಲರೂ ಒಂದೇ ಕಡೆ ಕೂತಿದ್ರು. ಎಲ್ಲರ ನೋಟ ಕದ್ದು ಕದ್ದು ನೋಡೋದೇ ಆಗಿತ್ತು. ನಂತರ ವೇಟರ್ ಬಂದು ಆರ್ಡರ್ ಕೇಳಿದಾಗ ಕಿರಣ್ ಕ್ಯಾಪೆಚಿನೋ, ಕನ್ನಿಕಾ ಕೋಲ್ಡ್ ಕಾಫಿ, ಕವಿಶ್ ಕೀರ್ತಿ ಒಟ್ಟಿಗೆ ನಾರ್ಮಲ್ ಕಾಫಿ ಅಂತ ಹೇಳಿದ್ರು. ಒಂದು ಕ್ಷಣ ಕವಿಶ್ ಕೀರ್ತಿ ಇಬ್ಬರು ಒಬ್ರನ್ನೊಬ್ರು ನೋಡ್ಕೊಂಡ್ರು. ನಂತರ ತಮ್ಮ ನೋಟನ ಬದಲಾಯಿಸ್ಕೊಂಡ್ರು. ಕಿರಣ್ ಕದ್ದು ಕದ್ದು ಕೀರ್ತಿನ ನೋಡ್ತಿರೋದು ಕೀರ್ತಿ ಗಮನಿಸಿದ್ಲು. ಹಾಗಿದ್ರೆ ಇವ್ರ ಮನ್ಸಿಗೆ ನಾನೇ ಕೇರ್ ಅಂತ ಏನಾದರೂ ಗೊತ್ತಾಯ್ತಾ, ಅವ್ರ ಮನಸ್ಸು ನನ್ನ ಬಗ್ಗೆ ಸೂಚಿಸ್ತಿದ್ಯಾ ಅಂತ ಯೋಚನೆ ಮಾಡ್ತಿದ್ಲು. ಕವಿಶ್ ಸಹ ಕನ್ನಿಕಾ ಆಗಾಗ ಅಬ್ಸರ್ವ್ ಮಾಡಿದಾಗ ಕನ್ನಿಕಾ ಸಹ ಇವನನ್ನೇ ನೋಡ್ತಿದ್ಲು. ಅವನ ಮನಸ್ಸಿನಲ್ಲೂ ಅದೇ ತೀರ್ಮಾನವಾಗಿತ್ತು. ನಾನೇ ಕೇಕೆ ಅಂತ ಅವಳ ಮನಸ್ಸು ಹೇಳ್ತಿರ್ಬೋದಾ, ಹಾಗಾಗಿ ಇಷ್ಟು ಸರಿ ನನ್ನ ನೋಡ್ತಿದ್ದಾಳೆ ಅಂದ್ಕೊಂಡ. ಅವರು ಆರ್ಡರ್ ಮಾಡಿದ ಕಾಫಿ ಬಂದು ತಲುಪ್ತು. ಚಿಕ್ಕ ಪುಟ್ಟ ಮಾತುಗಳ ನಡುವೆ ಅವರು ಕಾಫಿ ಕುಡಿದು ಮುಗಿಸಿದ್ರು. ನಂತರ ಅಲ್ಲಿಂದ ಎಲ್ಲರೂ ಹೊರಟರು. ಮತ್ತೆ ಕಿರಣ್ ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಹೋದಾಗ ಕೀರ್ತಿ ಒಂದು ಸ್ಮೈಲ್ ಕೊಟ್ಟು ಮುಗಿಸಿದ್ಲು. ಕನ್ನಿಕಾ ಕಿರಣ್ಗೆ ಶೇಕ್ ಹ್ಯಾಂಡ್ ಕೊಟ್ಟು ಸರಿ ನಾವು ಹೊರಡ್ತೀವಿ ಅಂತ ಹೇಳಿದಾಗ ಕವಿಶ್ ಅಂತೂ ಅವನ 2 ಕೈಗಳನ್ನು ಜೇಬ್ನಲ್ಲಿ ಇರಿಸ್ಕೊಂಡಿದ್ದ. ಯಾವುದೇ ಪ್ರತಿಕ್ರಿಯೆ ಸದ್ಯಕ್ಕಂತೂ ಕೊಡ್ತಿರ್ಲಿಲ್ಲ. ಕವಿಶ್ ಮನಸ್ಸಲ್ಲಿ ಒಂದು ಶೇಕ್ ಹ್ಯಾಂಡ್ ಕೊಡೋದಕ್ಕೂ ಇಷ್ಟು ಆ್ಯಟಿಟ್ಯೂಡ್ ಇರ್ಬೋದಾ? ಇಲ್ಲ ಇಲ್ಲ, ಅದು ಸಹ ಯಾವುದೋ ಹುಡುಗ ಇವಳನ್ನ ಮುಟ್ಟಿದಾಗ ಅವತ್ತು ಸಹ ಹೀಗೆ ನಡ್ಕೊಂಡಿದ್ಲು. ಮೋಸ್ಟ್ಲಿ ಅವಳನ್ನವಳು ಪ್ರೊಟೆಕ್ಟ್ ಮಾಡ್ಕೊಳ್ತಿರ್ಬೋದು ಅಂತ ಅವನ ಮನಸ್ಸಲ್ಲಿ ಹೇಳ್ಕೊಂಡ. ಅಲ್ಲಿಂದ ಎಲ್ಲರೂ ಅವ್ರ ಕಾರ್ ಬಳಿ ಬಂದರು. ಕವಿಶ್ ತೆಗೆದುಕೊಂಡು ಬಂದಿದ್ದ ಗಿಫ್ಟನ್ನು ಕಿರಣ್ಗೆ ಕೊಡೋದಕ್ಕೆ ಕನಸನ್ನೇ ಮಾಡ್ತಿದ್ದ. ಕಿರಣ್ ಕಾರ್ನಿಂದ ಅದನ್ನು ತೆಗೆದುಕೊಂಡು ಬಂದು ಇದು ನನ್ನ ಮೊದಲ ಗಿಫ್ಟ್ ನಿಮಗಾಗಿ ಅಂತ ಕೊಟ್ಟ. ಕೀರ್ತಿ ಸಹ ಆಗಲೇ ಗಿಫ್ಟ್ ತೊಗೊಂಡಿದ್ದ ಕಾರಣ ಬ್ಯಾಗ್ನಲ್ಲಿ ಇಟ್ಕೊಂಡಿದ್ಲು. ಕನ್ನಿಕಾಗೆ ಇದ್ರ ಬಗ್ಗೆ ಆಗಲೇ ಹೇಳಿದ್ಲು. ಹಾಗಾಗಿ ಕನ್ನಿಕಾ ಅದನ್ನು ತಗೊಂಡು ನಮ್ಮಿಬ್ಬರ ಸ್ನೇಹದ ಪರಿಚಯಕ್ಕಾಗಿ ಇದು ನನ್ನ ಮೊದಲ ಗಿಫ್ಟ್ ಅಂತ ಕೊಟ್ಲು. ಕೀರ್ತಿ ಕಿರಣ್ ನೋಡ್ತಿದ್ರೆ ಕವಿಶ್ ಕನ್ನಿಕಾಳನ್ನ ನೋಡ್ತಿದ್ದ. ಕವಿಶ್ನ ಮನಸ್ಸು ಖುಷಿ ಪಡ್ತು. ನನಗಾಗಿ KR ಮೊದಲು ಗಿಫ್ಟ್ ತಂದಿದ್ದಾಳೆ, ಇವಳು ಸಹ ಕೇಕೆ ನನಗಾಗಿ ಗಿಫ್ಟ್ ತಂದಿದ್ದಾನಂತ ಖುಷಿಪಟ್ಟರು. ಆದರೆ ಇಬ್ಬರು ಸಹ ಯಾರ ಮುಂದೆಯೂ ಸದ್ಯಕ್ಕೆ ತೋರಿಸ್ಕೊಳ್ಳಿಲ್ಲ. ಅಕ್ಕ ತಂಗಿಯರಿಬ್ಬರು ಅವ್ರ ಕಾರಲ್ಲಿ ಹೊರಟ್ರೆ ಕವಿಶ್ ಕಿರಣ್ ಇವ್ರ ಕಾರಲ್ಲಿ ಹೊರಟರು. ಕಾರಲ್ಲಿ ಕುಳಿತ ಕೀರ್ತಿ ಮೊದಲು ಅವ್ನು ಕೊಟ್ಟ ಗಿಫ್ಟನ್ನು ಕನ್ನಿಕಾ ಕಡೆಯಿಂದ ಕೇಳಿ ಪಡ್ಕೊಂಡು ಬಾಕ್ಸ್ ಓಪನ್ ಮಾಡಿ ನೋಡಿದ್ಲು. ರಾತ್ರಿ ಅವನೇ ಫೋಟೋ ಕಳಿಸಿದ್ದ. ಅದೇ ಗಿಫ್ಟ್ ನೋಡಿ ತುಂಬ ಖುಷಿಪಟ್ಟು ಆ ಗಿಫ್ಟ್ನ ಒಂದು ಭಾಗದಲ್ಲಿ ಮುತ್ತು ಕೊಟ್ಲು. ಅದೇ ಭಾಗಕ್ಕೆ ಕವಿಶ್ ಕೂಡ ರಾತ್ರಿ ಮುತ್ತನ್ನು ಕೊಟ್ಟಿದ್ದ. ಈ ಕಡೆ ಕವಿಶ್ ಕೇಳೋದೇ ಬೇಡ, ಕಿರಣ್ ಆಗಲೇ ಗಿಫ್ಟ್ ಅವನ ಕೈಗೆ ರವಾನೆ ಮಾಡಿದ್ದ. ಗಿಫ್ಟ್ ಓಪನ್ ಮಾಡ್ದ. ಅವನಿಗೆ ಆ 2 ಗೊಂಬೆಗಳನ್ನ ಒಬ್ರನ್ನೊಬ್ರು ನೋಡ್ತಿರೋ ಗಿಫ್ಟನ್ನು ನೋಡಿ ಮನಸ್ಸಲ್ಲೇ ಖುಷಿಪಟ್ಟು ಇದು ನಾನು, ಇದು ನೀನು ಅಂತ ಹೇಳಿಕೊಂಡು ನಂತರ ಆ ಗಿಫ್ಟ್ನ ಕ್ಲೀನಾಗಿ ಅಬ್ಸರ್ವ್ ಮಾಡ್ದ. ಲಿಪ್ಸ್ಟಿಕ್ ಮ್ಯಾಕ್ ಇರೋದನ್ನು ನೋಡ್ದ. ಹಾಗಿದ್ರೆ ಅವಳು ಇಲ್ಲಿ ಮುತ್ತು ಕೊಟ್ಟಿದ್ದಾಳೆ ಅಂದ್ಕೊಂಡು ಅವನು ಅದೇ ಜಾಗಕ್ಕೆ ಒಂದು ಮುತ್ತನ್ನು ಕೊಟ್ಟ. ಕೀರ್ತಿ ಗಿಫ್ಟ್ನ ಶಾಪಲ್ಲೇ ತೆಗೆದುಕೊಂಡು ಖುಷಿಪಟ್ಟು ಅದೇ ಜಾಗಕ್ಕೆ ಮುತ್ತು ನೀಡಿದ್ಲು. ಅವನು ಬೇಕು ಅಂತಾನೆ ಆ ಲಿಪ್ಸ್ಟಿಕ್ ಮಾಕಿರೋ ಜಾಗಕ್ಕೆ ತನ್ನ ತುಟಿಗಳನ್ನ ಒತ್ತಿದ. ಇವಳು ಗೊತ್ತಾಗದೆ ಅವಳ ತುಟಿಗಳನ್ನ ಅವ್ನು ತುಟಿ ಕೊಟ್ಟ ಗಿಫ್ಟಲ್ಲಿ ಅವ್ನು ಮುತ್ತು ಕೊಟ್ಟ ಜಾಗಕ್ಕೆ ಇವಳು ಮುತ್ತಿನ ಸ್ಪರ್ಶ ಮಾಡಿದ್ಲು. ಇಬ್ಬರು ತುಟಿಗಳ ಸ್ಪರ್ಶ ಒಂದು ಗಿಫ್ಟ್ ಮೂಲಕ ನಡೆದೇ ಹೋಗಿತ್ತು ಇಂದು. ಕಾರ್ನಲ್ಲಿ ಕುಳಿತ ಕಿರಣ್ ಕವಿ ನೀನಿವತ್ತು ನನ್ನ ಹುಡುಗಿ ನೋಡಿದ್ಯಾ ಅಲ್ವಾ, ಅವಳು ಹೇಗಿದ್ದಾಳೆ ಅಂತ ಮೊದಲು ಹೇಳು. ನಾನು ಅವಳನ್ನು ತುಂಬ ಪ್ರೀತಿಸ್ತಿದ್ದೀನಿ. ನಮ್ಮಿಬ್ಬರ ಪ್ರೀತಿ ಒಂದು ಮಾಡೋದು ನೀನೇ ಆಗಿರಬೇಕು. ಬರೀ ನಿನ್ನ ಬಾಡಿಗಾರ್ಡ್ ಪ್ರೀತಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತೀಯಾ ನೀನು, ಇನ್ನೂ ನಿನ್ನ ಪ್ರಾಣ ಸ್ನೇಹಿತ ನಾನು, ನನ್ನ ಪ್ರೀತಿಗೆ ನೀನು ಇನ್ನೆಷ್ಟು ಸಪೋರ್ಟ್ ಮಾಡಬೇಡ ಅಲ್ವಾ ಅಂತ ಕೇಳ್ದ. ಕವಿಶ್ನ ಮನಸ್ಸು ಗೊಂದಲದ ಗೂಡಾಗಿದ್ದ ಕಾರಣ ಸರಿ ಕಣೋ ಆಯಿತು, ಏನೋ ಒಂದು ನಿನಗೋಸ್ಕರ ಮಾಡ್ತೀನಿ ಬಿಡು ಅಂತ ಈಗ ಮೊದಲು ಅವನು ಕಿಶೋರ್ನ ಮೀಟ್ ಮಾಡಬೇಕಿತ್ತು. ಈ ಕಡೆ ಕಾರ್ನಲ್ಲಿ ಕುಳಿತುಕೊಂಡಿದ್ದ ಕನ್ನಿಕಾದು ಇದೇ ಮಾತು. ಅಕ್ಕ ಹೇಗಿದ್ರು ನಿನ್ನ ಕೇಕೆ ಮತ್ತು ನನ್ನ ಹುಡುಗ ಇಬ್ಬರು ಒಳ್ಳೆ ಸ್ನೇಹಿತರು. ನಿಮ್ಮಿಬ್ಬರ ಪ್ರೀತಿ ನೀವು ಒಪ್ಕೊಂಡ್ಮೇಲೆ ಕಿರಣ್ ಮೂಲಕ ನನಗೆ ನನ್ನ ಪ್ರೀತಿಯನ್ನು ಕೊಡಿಸ್ತೀಯಾ, ಅವನಂದ್ರೆ ನನಗೆ ಪ್ರಾಣ ಕಣೆ ಅಕ್ಕ ಅಂತ ಹೇಳ್ಕೊಂಡ್ಳು. ಕೀರ್ತಿ ನನ್ನದೇ ಇನ್ನೂ ಒಂದು ಲೈನಿಗೆ ಬಂದಿಲ್ಲ, ನನ್ನ ಪ್ರೀತಿ ಒಂದು ಸರಿಯಾದ ದಿಕ್ಕಿಗೆ ಬಂದ ಮೇಲೆ ನಿನ್ನ ಲೈನನ್ನು ಸರಿ ಮಾಡ್ತೀನಿ ಬಿಡು ಅಂತ ನಕ್ಕಳು. ಅದೊಂದು ಗುಡ್ಡ ಪ್ರದೇಶ. ವಯಸ್ಸಾದ ಇಬ್ಬರು ದಂಪತಿಗಳು 20 ವರ್ಷದ ಹುಡುಗಿಯನ್ನು ಗುಣಮುಖಗೊಳಿಸ್ತಿದ್ರು. ಇಂದು ಆ ಹುಡುಗಿ ಸ್ವಲ್ಪ ಕಣ್ತೆರೆದ್ಲು. ಎಚ್ಚರದಿಂದ ಅಲ್ಲೇ ಅಡುಗೆ ಕೆಲಸ ಮಾಡ್ತಿದ್ದ ವಯಸ್ಸಾದ ಆ ಮಹಿಳೆ ಆಚೆ ಬಂದು ನೋಡಿದಾಗ ಇವಳು ಕಣ್ತೆರೆದು ಮೇಲೆ ನೋಡ್ತಿರೋದನ್ನು ಗಮನಿಸಿದ್ರು. ಅವ್ರ ಖುಷಿಗೆ ಪಾರವೇ ಇರಲಿಲ್ಲ. 1 ನಿಮಿಷಕ್ಕೆ ಮನೆಯಿಂದ ಆಚೆ ಬಂದು ಏನ್ರೀ ಏನ್ರೀ ಎಂದು ಜೋರಾಗಿ ಕೂಗಿದ್ರು. ಮನೆ ಹಿಂದೆ ಕೆಲಸ ಮಾಡ್ತಿದ್ದ ವೃದ್ಧ ವ್ಯಕ್ತಿ ಹೆಂಡತಿ ಧ್ವನಿಯನ್ನು ಕೇಳಿ ಬಂದರು. ಏನಾಯಿತು ಮಾರಾಯ್ತಿ, ಯಾಕೆ ಹಿಂಗೆ ಕೂಗ್ತಿದ್ದಿ, ಕೇಳಿದ್ರು ಮಗಿಗೆ ಎಚ್ಚರ ಆಗ್ತೈತೆ, ಒಂದು ಗಳಿಗೆ ಬಂದು ನೋಡಯ್ಯ,
ಖುಷಿಯಿಂದ ಇಬ್ಬರು ಮನೆ ಒಳಗಡೆ ಬಂದು ನೋಡಿದಾಗ ಅವಳು ಸೂರ್ದಿಟ್ಟಿಸೋದನ್ನು ಬಿಟ್ಟು ಬೇರೆ ಯಾವ ಪ್ರತಿಕ್ರಿಯೆ ಇರಲಿಲ್ಲ. ವೃದ್ಧ ವ್ಯಕ್ತಿ ಹೆಸರು ಬಂಟಾಳಯ್ಯ. ವೃದ್ಧ ವ್ಯಕ್ತಿಯ ಹೆಂಡತಿ ಹೆಸರು ಶಾಂತವ್ವ. ಅವಳನ್ನು ಪರೀಕ್ಷೆ ಮಾಡಿದ ಬಂಟಾಳಯ್ಯ ಖುಷಿಪಟ್ಟು, ಇನ್ನು ಸ್ವಲ್ಪ ದಿನ ಆದಷ್ಟು ಬೇಗ ಈ ಹುಡುಗಿ ಹುಷಾರಾಯ್ತೈತೆ, ಹೆಂಗೋ ನಾವು ಕಷ್ಟಪಟ್ಟು ಈ ಹುಡುಗಿಯನ್ನು ಚೇತರಿಸಿ ಅವ್ರ ಮನೆಗೆ ತಲುಪಿಸಿದ್ರೆ ಸಾಕು ಅಂತ ದೇವ್ರಿಗೆ ಕೈ ಮುಗಿದ್ರು. ಈ ಹುಡುಗಿಯಿಂದ ಯಾರ ಜೀವನದಲ್ಲಿ ಏನು ಬದಲಾವಣೆಯನ್ನು ತರ್ತಾಳೋ ನಾನು ಕಾಣೆ. ಈ ಕಡೆ ಕವಿಶ್ ಆಫೀಸಿಗೆ ಬಂದವನೇ ಲ್ಯಾಪ್ಟಾಪ್ ಆನ್ ಮಾಡಿ ಕೂತ್ಕೊಂಡು ಅವನಿಗೆ ಬೇಕಾಗಿರೋಂತಹ ಡೇಟ್ಗಳನ್ನ ನೋಟ್ ಮಾಡಿಕೊಂಡ. ಅಷ್ಟರಲ್ಲಿ ಕಿಶೋರ್ ಬಂದು ಬಾಸ್ ಅಂತ ಕರೆದ. ಹೇಳಿ ಕಿಶೋರ್, ಏನಾದರೂ ಸ್ವಲ್ಪ ಅಂತ ಮಾತನಾಡ್ದ ಅಷ್ಟೇ. ಆಗ ಕಿಶೋರ್, ಸರ್ ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ. ಅವ್ರ ಹೆಸರು ಕನ್ನಿಕಾ ರಾಜ್ ಅಂತ. ಸುಂದರ್ ರಾಜ್ ಹಾಗೆ ಸ್ವಪ್ನರಾಜ್ ಅವರ ಒಬ್ಬಳೆ ಮಗಳು. ಅವ್ರ ತಂದೆ ಲಾಯರ್, ಇನ್ನೂ ಅವ್ರ ತಾಯಿ ಹೌಸ್ ವೈಫ್. ಕನ್ನಿಕಾ ರಾಜ್ ಅವ್ರ ದೊಡ್ಡಪ್ಪ ವರ್ಧನ್ ರಾಜ್, ದೊಡ್ಡಮ್ಮ ವೈಷ್ಣವಿ ರಾಜ್. ಇವರಿಬ್ಬರು ಡಾಕ್ಟರ್ಸ್. ಇವರಿಬ್ಬರಿಗೆ ಇಬ್ಬರು ಮಕ್ಕಳು. ದೊಡ್ಡವಳು ಕೀರ್ತಿರಾಜ್, ಚಿಕ್ಕವನು ಕುಶಾಲ್ ರಾಜ್. ಕನ್ನಿಕಾ ಈಗ BA ಮಾಡ್ತಿದ್ದಾರೆ. ಇನ್ನು ಇವರ ದೊಡ್ಡಪ್ಪನ ಮಗಳು ಕೀರ್ತಿರಾಜ್ LLB ಫೈನಲ್ ಇಯರ್ ಮಾಡ್ತಿದ್ದಾರೆ. ಕುಶಾಲ್ OT ಕಾನ್ವೆಂಟ್ ಹಾಸ್ಟೆಲಲ್ಲಿದ್ದಾನೆ. ಈ ಸರಿ ಅವನು 9th. ಇವ್ರದ್ದು ಕೂಡ ಕೂಡು ಕುಟುಂಬ. ತುಂಬ ವರ್ಷಗಳಿಂದ ಇವ್ರ ಮನೆಯಲ್ಲಿ ಇಬ್ಬರು ಕೆಲಸ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಹೆಚ್ಚಿಗೆ ಪರ್ಸ್ನಲ್ ವಿಷಯ ಯಾವುದೂ ತಿಳಿಯಲಿಲ್ಲ. ನೀವು ಯಾವ ವಿಷಯ ಅಂತ ನನಗೆ ಹೇಳಿದ್ರೆ ನಾನು ಎಲ್ಲ ಕೆಲಸನ ಬೇಗ ಮುಗಿಸಿ ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೇನೆ ಅಂತ ಹೇಳ್ದ. ಥ್ಯಾಂಕ್ ಯು ಕಿಶೋರ್. ಈಗ ನಾನು ನಿನ್ನ ಹತ್ರ ಏನು ಹೇಳ್ತೀನಿ ಅದು ನಿನ್ನ ಮಧ್ಯೆ ಮಾತ್ರನೇ ಇರಬೇಕು. ನಿನ್ನ ಮೇಲೆ ನಂಬಿಕೆ ಇರೋದಕ್ಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದ. ಅವನ 5 ವರ್ಷದ ಸ್ನೇಹದ ಪ್ರೀತಿ ಹೇಗೆ ಬದಲಾಯಿತು ಅಂತ ಪ್ರತಿಯೊಂದು ವಿಷಯನೂ 1 ಗಂಟೆ ಸಮಯ ತಗೊಂಡು ಹೇಳಿ ಮುಗಿಸ್ದ. ನಂತರ ಅವನು ಅವಳ ಪರಿಚಯ ಆದಾಗಿಂದ ಕೆಲವೊಂದು ಡೇಟ್ಗಳನ್ನ ನೋಟ್ ಮಾಡ್ಕೊಂಡಿದ್ದ. ಅದನ್ನೆಲ್ಲ ಕಿಶೋರ್ ಕೊಟ್ಟು ಇದ್ರ ಫುಲ್ ಡೀಟೇಲ್ಸ್ ನನಗೆ ಬೇಕಂತ ಹೇಳ್ದ. ಆಗ ಕಿಶೋರ್, ಬಾಸ್ ಇದು 5 ವರ್ಷಗಳ ವಿಷಯ. ನೀವು ಕೊಟ್ಟ ಪ್ರತಿಯೊಂದು ಡೇಟ್ ಬಗ್ಗೆ ನಾನು ಎಲ್ಲ ರೀತಿಯಿಂದ ಕಲೆಕ್ಟ್ ಮಾಡಿಕೊಡ್ತೀನಿ. ಆದರೂ ನನಗೊಂದು ಖುಷಿ ಬಾಸ್, ನೀವು ನೋಡದೆ ಅದು ಹೇಗೆ ಅವರನ್ನು 5 ವರ್ಷ ಪ್ರೀತಿ ಮಾಡಿದ್ದೀರಾ. ಆದರೂ ಅವ್ರ ಬಳಿ ಇದುವರೆಗೂ ಹೇಳೇ ಇಲ್ಲ. ನಿಜಕ್ಕೂ ನಿಮ್ಮನ್ನು ನೋಡಿದ್ರೆ ನಮಗೆ ಹೆಮ್ಮೆ ಅನಿಸುತ್ತೆ. ಒಂದೆಡೆ ಭಯವಾದರೆ ಇನ್ನೊಂದೆಡೆ ಕುತೂಹಲ. ಆದರೂ ಇದೊಂಥರ ಚೆನ್ನಾಗಿದೆ ಅಲ್ವಾ ಬಾಸ್. ಏನಪ್ಪ ಕಿಶೋರ್, ನೀನು ಲವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇಂಥ ಅಮಾಯಕ ಲವ್ ಬಗ್ಗೆ ಹೇಳ್ತಾ ಇದ್ದಂಗೆ ಇಷ್ಟುದ್ದ ಪ್ರವಚನ ಮಾಡ್ತಾ ಇದೆಯಾ ಅಂತ ಹೇಳಿ ಕಣ್ಣು ಹೊಡೆದ. ಕಿಶೋರ್ ಅಂತೂ ಶಾಕಿಗೆ ಒಳಗಾಗ್ಬಿಟ್ಟ. ಕಣ್ಣನ್ನು ಬಿಟ್ಟ ಹಾಗೆ ಕವಿಶ್ನ ನೋಡ್ತಿದ್ದ. ಬಾಸ್ ಅದು ಅಂತ ರಾಗ ಹೇಳ್ತಾ ಇದ್ದ. ಅದು ಅದು ನಾನು ಯಾರನ್ನು ಲವ್ ಮಾಡ್ತಾ ಇದ್ದೀನಿ ಬಾಸ್. ಸಾರಿ ಕಣೋ ಕಿಶೋರ್, ಅದು ನಿಜ ಬಿಡು. ನಿನಗೆ ಹೊಡಿ ಬಡಿ ವಿಷಯಗಳನ್ನು ಕಲೆಕ್ಟ್ ಮಾಡು ಅಷ್ಟೇ ಗೊತ್ತಿರೋದು. ನಾನೇ ತಪ್ಪಾಗಿ ತಿಳ್ಕೊಂಡೆ. ನೀನು ಯಾರನ್ನು ಸಹ ಲವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಬಿಡು. ನೀನು ಇಷ್ಟೊಂದು ಹೇಳಿದಲ್ವಾ, ಹಾಗಾಗಿ ನೀನು ಯಾರನ್ನಾದ್ರು ಲವ್ ಮಾಡ್ತಿದ್ಯಾ ಅಂತ ನಾನು ಅಂದ್ಕೊಂಡೆ. ಅವನು ಬೆಬ್ಬೆಬ್ಬೆ ಅಂತ ರಾಗ ಹೇಳಿದ್ದ. ಬಾಸ್ ನೀವು ಕೊಟ್ಟ ಕೆಲಸನ ಮಾಡಿ ಮುಗಿಸ್ತೀನಿ, ನಾನು ಹೊರಡ್ತೀನಿ ಅಂತ ಹೇಳ್ದ. ಸರಿ ಇದೆಲ್ಲ ಬೇಗ ಕಲೆಕ್ಟ್ ಮಾಡಿ ಹೇಳು. ನನ್ನ ಲವ್ ಒಂದು ಲೈನಿಗೆ ಬರ್ತಿದ್ದಂಗೆ ನಿನಗೆ ಒಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳ್ದ. ಇವರ ಕೈಗೆ ಸಿಕ್ಕಿದ್ರೆ ಮುಗೀತು ನನ್ನ ಕತೆ ಅಂದ್ಕೊಂಡು 1 ನಿಮಿಷ ಸಹ ಕಿಶೋರಲ್ಲಿ ನಿಲ್ಲದೆ ಹೊರಟು ಹೋದ. ಅವನ ಮನಸ್ಸಿನಲ್ಲಿ ನಾನು ದೀಪ್ತಿನ ಲವ್ ಮಾಡ್ತಿರೋದು ಬಾಸಿಗೆ ಗೊತ್ತಾಯ್ತಾ ಅಂತ ಹೆದರ್ಕೊಂಡ್ಬಿಟ್ಟ ಕವಿಶ್ನ ಬಾಡಿಗಾರ್ಡ್. ಕವಿಶ್ ಮನಸ್ಸಲ್ಲೇ ನಗ್ತಾ, ಎಷ್ಟು ದಿನ ನನ್ನ ಮುಂದೆ ಮುಚ್ಚುಮರೆ ಮಾಡ್ತೀಯ ಕಿಶೋರ್. ದೀಪ್ತಿಗೆ ನೀನು ಒಳ್ಳೆ ಜೋಡಿ, ಸೂಪರ್. ಕಿಶೋರ್ ಏನು ಮಾಡಬಹುದು, ಇಷ್ಟು ವಿಷಯನ ಕಲೆಕ್ಟ್ ಮಾಡಬಹುದು. ಕವಿಶ್ ಕೊಟ್ಟ ಡೇಟ್ಗಳಲ್ಲಿ ಏನಿರಬಹುದು ಅದನ್ನೆಲ್ಲ ಗೆಸ್ ಮಾಡಿ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.